ಆಗ ತಾನೇ ಅರಿಶಿನ ಶಾಸ್ತ್ರ ಮುಗಿಸಿದ ಜೋಡಿಗಳಿಬ್ಬರು ಎಲ್ಲ ಶಾಸ್ತ್ರ ಮುಗಿಸಿ ವಧುವರರಿಗೆ ಉಳಿದುಕೊಳ್ಳಲು ಬಿಟ್ಟಿದ್ದ ಕೋಣೆಗೆ ಬಂದಾಗ ಮಧ್ಯರಾತ್ರಿ ಕಳೆದಿತ್ತು. ಅವನಿಗಂತೂ ಇದೆಲ್ಲವೂ ಯಾವುದೂ ಬೇಡವಾಗಿತ್ತು. ಆದರೆ ತನ್ನ ತಂದೆ ತಾಯಿಯ ಮಾತಿಗೆ ಕಟ್ಟಿಬಿದ್ದು ಕೇವಲ ಅವರ ಆಸೆಯನ್ನು ಈಡೇರಿಸುವ ಸಲುವಾಗಿ ಈ ಒಲ್ಲದ ಮದುವೆಗೆ ಒಪ್ಪಿಗೆ ಸೂಚಿಸಿದನು. ಬಾಲ್ಕನಿಯಲ್ಲಿ ಬಂದು ನಿಂತವನಿಗೆ ಈ ರಾತ್ರಿ ಮುಗಿಯೋದು ಬೇಡವಾಗಿತ್ತು. ಆದರೆ ನಾಳೆ ನಡೆಯಲಿರುವ ಮದುವೆಗೆ ಬೆಂಗಳೂರಿನ ಅರಮನೆಯು ಸ್ವರ್ಗದಂತೆ ತಯಾರಾಗುತ್ತಿತ್ತು. ಬಾಲ್ಕನಿಯ ಕಂಬಿಯನ್ನು ಹಿಡಿದು ಕೆಳಗೆ ನೋಡುತ್ತಿದ್ದವನ ಮನವು ಕ್ಷಣ ಕ್ಷಣಕ್ಕೂ ಕೋಪದಿಂದ ಅವನ ಮುಖವು ಕೆಂಪಾಗಿತ್ತು. ಈ ಎಲ್ಲ ಜಂಜಾಟದ ಬದುಕು ಬೇಡವಾಗಿದೆ. ಎಲ್ಲಾದರೂ ಸರಿ, ಯಾರಿಗೂ ಕಾಣದಂತೆ ಹೋಗ್ಬಿಡುವಂತೆ ಎಷ್ಟೋ ಬಾರಿ ಯೋಚಿಸಿದ್ದು ಆಗೋಗಿತ್ತು. ಆದರೆ ತಂದೆ ತಾಯಿಯ ಮಾತುಗಳನ್ನು ಇದುವರೆವಿಗೂ ಎದುರಾಡಿ ಅವರ ಮನಸ್ಸಿಗೆ ನೋವಾಗುವ ಹಾಗೆ ಎಂದೂ ಮಾಡಿದವನಲ್ಲ. ಇಂದು ಎಲ್ಲವನ್ನು ತೊರೆದು ಹೋಗಲಾರ. ಆದರೆ ಇವರ ಮೇಲೆ ಕೋಪ ಮಾಡಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ಅವನ ಕೋಪ ತಿರುಗಿದ್ದು ಬೆಳಗ್ಗೆ. ಆದರೆ ಅವನ ಜೀವನ ಹಂಚಿಕೊಳ್ಳಲು ತಯಾರಾಗಿರುವ ವಧುವಿನ ಮೇಲೆ. ಅವಳ ಮೇಲಿನ ಕೋಪವು ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ. ಅವನು ಹಿಡಿದ ಕಂಬಿಯ ಮೇಲಿನ ಹಿಡಿತ ಬಿಗಿಯಾಗಿ ಅವನ ಕೈ ಕೆಂಪಾಗಿತ್ತು. ಅವನ ಕಣ್ಗಳು ರಕ್ತವನ್ನೇ ಉಗುಳುವಷ್ಟು ರಕ್ತವರ್ಣಕ್ಕೆ ತಿರುಗಿತು. ಭುಜದ ಮೇಲೆ ಬಿದ್ದ ಕೈ ಅರಿವಾಗಿ ಹಿಂದೆ ತಿರುಗಿ ನೋಡಲು ಅವನ ತಾಯಿ ಹೇಮಾ ಅವರು ನಿಂತಿದ್ರು. ಅವನ ತಾಯಿ ಮುಖವನ್ನು ಕಂಡವನು ಕೋಪವು ಕೊಂಚ ಮಟ್ಟಿಗೆ ಕಡಿಮೆಯಾಗಿತ್ತು. ಅವನ ಮನಸ್ಥಿತಿ ಅರ್ಥ ಮಾಡಿಕೊಂಡ ಹೇಮಾ ಅವರು ಅವನ ಕೈ ಹಿಡಿದು ರೂಮಿನೊಳಗೆ ಕರ್ಕೊಂಡು ಬಂದರು. ಬೆಡ್ ಮೇಲೆ ಕುಳಿತು ಅವನ ತಲೆಯನ್ನು ತಮ್ಮ ಮಡಿಲಿನಲ್ಲಿ ಹಾಕ್ಕೊಂಡು ಅವನ ತಲೆ ಸವರುತ್ತಾ, ಅರ್ಜುನ್, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಕಂದ. ಆದರೆ ಆಗೋದ ವಿಷಯವನ್ನು ನೆನಪು ಮಾಡಿಕೊಂಡು ಇನ್ನು ಎಷ್ಟು ವರ್ಷ ಹೀಗೆ ಕೊರಗುತ್ತಾ ಇರ್ತೀಯ? ಅದೊಂದು ಕೆಟ್ಟ ಕನಸು ಎಂದು ಮರೆತು ನಾಳೆಯಿಂದ ಒಂದು ಹೊಸ ಬದುಕು ಅಂತ ಬದುಕಬೇಕು ಕಂದ ಎಂದು ಅವನ ತಲೆಯನ್ನು ನೆವರಿಸುತ್ತಾ ಅವನ ಮುಖವನ್ನು ನೋಡಲು ಅವರ ಕೈ ಹಿಡಿದು, ಅಮ್ಮ, ಈಗಲೂ ಕೂಡ ಕಾಲ ಮಿಂಚಿಲ್ಲ. ದಯವಿಟ್ಟು ನನ್ನಿಂದ ನನ್ನ ತಮ್ಮನ ಜೀವನ ಹಾಳು ಮಾಡೋದು ಬೇಡ. ದಯವಿಟ್ಟು ನಾಳೆ ಅವನ ಮದುವೆ ಮಾತ್ರ ಮಾಡಿ. ನನಗೆ ಈ ಮದುವೆ, ಈ ಯಾವುದೇ ಬಂಧನದಲ್ಲಿ ಸಿಲುಕಿ ಒದ್ದಾಡುವ ಆಸೆ ಖಂಡಿತ ಇಲ್ಲ. ಬೇಕಾದರೆ ನಾನು ಎಲ್ಲರಿಂದ ದೂರ ಹೋಗಿ ಬಿಡೋದಾಗಿ ತಿಳಿಸಿ. ಹೇಮಾ ಅವರ ಮುಖವನ್ನು ನೋಡಲು, ಸರಿ ಅರ್ಜುನ್, ನೀನು ಹೋಗು ಎನ್ನಲು ಅಮ್ಮ, ತುಂಬ ಥ್ಯಾಂಕ್ಸ್. ಈಗಲಾದರೂ ನಿಮಗೆ ನನ್ನ ಪರಿಸ್ಥಿತಿ ಅರ್ಥವಾಯಿತು, ಅಷ್ಟೇ ಸಾಕು ಎಂದು ಅವರನ್ನು ಅಪ್ಪಿಕೊಳ್ಳಲು ಹೋದವನ ಹಿಂದೆ ಸರಿದು ನಿಂತರು ಹೇಮಾ. ಅವರು ಅಮ್ಮ ಎಂದು ಅವರ ಮುಖವನ್ನು ನೋಡಲು, ಈ ನಿನ್ನ ಅಮ್ಮನ ಮರೆತು ನೀನು ನಿನಗೆ ಇಷ್ಟವಾಗುವ ಹಾಗೆ ಎಲ್ಲಿಗಾದರೂ ಹೋಗು ಎಂದು ಕಣ್ಣನ್ನು ತುಂಬಿಕೊಂಡ್ರು. ಹೊರಗೆ ಹೊರಟವರು ಕರುವೊಂದು ತನ್ನ ತಾಯಿ ಹಸುವಿನ ಬಳಿಗೆ ಓಡಿ ಬರುವಂತೆ ಓಡಿ ಬಂದವನು ಹಿಂದಿನಿಂದ ಅವರನ್ನು ಗಟ್ಟಿಯಾಗಿ ಅಪ್ಪಿದನು. ದಯವಿಟ್ಟು ಇಂತಹ ದೊಡ್ಡ ಶಿಕ್ಷೆ ಕೊಡಬೇಡಮ್ಮ ಎಂದು ಮಗುವಿನ ಹಾಗೆ ಬಿಕ್ಕಿದವನು ತಾವು ಕೂಡ ಅವನನ್ನು ಅಪ್ಪಿಕೊಂಡು, ನಿನ್ನ ಹೀಗೆ ಒಂಟಿಯಾಗಿ ನೋಡಲು ಹೆತ್ತ ಜೀವ ಕೈಯಲ್ಲಿ ನೋಡಲು ಸಾಧ್ಯವಿಲ್ಲ ಕಂದ. ನೀನು ಕೂಡ ಎಲ್ಲರ ಹಾಗೆ ನಿನ್ನ ಸಂಸಾರ ಎಂದು ನೋಡುವ ಆಸೆ ಕಂದ. ದೊಡ್ಡ ಮಗ ನೀನು ಇರುವಾಗ ನೀನು ಬಿಟ್ಟು ನಿನ್ನ ತಮ್ಮ ಪ್ರೀತಿಸಿದ ಹುಡುಗಿಯೊಂದಿಗೆ ಹೇಗೆ ಮದುವೆ ಮಾಡೋದು? ನಿನ್ನ ಕೈಯಲ್ಲಿ ನಿನ್ನ ತಮ್ಮನ ಜೀವನ ಇದೆ. ದಯವಿಟ್ಟು ಇನ್ನೊಮ್ಮೆ ಎಲ್ಲರಿಂದಲೂ ದೂರ ಹೋಗ್ತೀನಿ ಅಂತ ಮಾತ್ರ ಹೇಳಬೇಡ ಕಂದ. ನಿನ್ನ ತಾಯಿ ಮೇಲೆ ನಂಬಿಕೆ ಇಟ್ಟು ಈ ಮದುವೆಗೆ ಒಪ್ಕೊಂಡಿರೋದಕ್ಕೆ ಪತ್ನಿಯನ್ನು ಹೆತ್ತ ಮಡಲಿಗೆ ಎಷ್ಟೋ ನೆಮ್ಮದಿ ಕಂದ. ಹೋಗಿ ಮಲಗು, ನಾಳೆ ಬೆಳಿಗ್ಗೆ ಬೇಗ ಹೇಳಬೇಕು ಎಂದು ಅವನ ಹಣೆಗೆ ಮುತ್ತಿಟ್ಟು ನೆಮ್ಮದಿಯಿಂದ ಹೊರಗೋದ್ರು. ಬೆಡ್ ಮೇಲೆ ಕುಸಿದು ತಲೆ ಮೇಲೆ ಕೈಯಿಟ್ಟು ಕುಳಿತವನ ಮನವು ಹಳೆಯ ನೆನಪುಗಳ ದಾಳಿಯಿಂದ ಅವನ ಮನವು ಇನ್ನಿಲ್ಲದಂತೆ ಒದ್ದಾಡಿತು. ಬೆಳಗ್ಗೆ ಬೇಗನೆ ಎದ್ದು ಮುಹೂರ್ತಕ್ಕೆ ತಯಾರಾಗುತ್ತಿದ್ದ ಅರ್ಜುನ್ ಮುಖವು ಹಾಗೆ ಕೋಪದಿಂದ ಕೆಂಪಾಗಿತ್ತು. ಅಂತರ್ಪಟದ ಮುಂದೆ ನಿಂತ ಎರಡು ಜೋಡಿಗಳು ಇಂದು ಹೊಸ ಬಾಳಿನ ಹೊಸ್ತಿಲಲ್ಲಿ ನಿಂತಿದ್ದವು. ಆಶ್ರಯ್ ಗಂತು ತನ್ನ ಪ್ರೀತಿಸುವ ಹುಡುಗಿಯನ್ನು ತನ್ನ ಜೀವನ ಸಂಗಾತಿ ಮಾಡಿಕೊಳ್ಳುತ್ತಿರುವುದು
ಹೇಳ ತೀರದ ಸಂತೋಷವಾಗಿತ್ತು. ತಮ್ಮನ ದುಃಖದ ಮೊಖದ ಮೇಲಿನ ನಗು ಕಂಡು ಅರ್ಜುನ್ ಮನವು ತನ್ನ ರಾತ್ರಿ ತೆಗೆದುಕೊಂಡ ನಿರ್ಧಾರ ಎಷ್ಟು ದೊಡ್ಡ ತಪ್ಪಾಗುತ್ತಿತ್ತು ಎಂದು ಅವನಿಗೆ ಅರಿವಾಗಿದೆ. ಇಲ್ಲ, ನನ್ನ ತಮ್ಮನಿಗಾದರೂ ಈ ಬೇಡದಿರುವ ಬಂಧನದಲ್ಲಿ ಸಿಲುಕಲು ಅವನ ಮನವು ಅವನಿಗೆ ಒಪ್ಪಿಗೆ ತಿಳಿಸಿತು. ಎದುರಿದ್ದ ಅಂತರಪಟ ಸರಿದು ವಧುವಿನ ತಲೆಯ ಮೇಲೆ ಜೀರಿಗೆ ಹಾಕಿ ಉಳಿದ ಶಾಸ್ತ್ರಗಳು ಮುಗಿಸಿ ವಧುವಿನ ಕೊರಳಿಗೆ ಅವಳ ಮುಖವನ್ನು ಕೂಡ ನೋಡದೆ ಮಂಗಳಸೂತ್ರವನ್ನು ಬಿಗಿದಿದ್ದ. ನಂತರ ಆಶ್ರಯ್ ಕೂಡ ತನ್ನ ಪ್ರೀತಿಸಿದ ನಿತ್ಯಾಳಿಗೆ 3 ಗಂಟು ಹಾಕುವ ಮೂಲಕ ವಿವಾಹ ಕಾರ್ಯವನ್ನು ಮುಗಿಸಿದ. ಮಂಗಳವಾದ್ಯಗಳ ಸದ್ದು, ಜನಗಳ ಕಿರಿಕಿರಿ ವಲ್ಲದ ಮದುವೆ, ಇದೆಲ್ಲವ ಇಷ್ಟು ಬೇಗನೆ ಮುಗಿಸಿ ಬೇಗ ಮನೆಗೆ ಹೋದರೆ ಸಾಕು ಎನಿಸಿತು. ಅವಳ ಮುಖವನ್ನು ನೋಡೋದು ಇರಲಿ, ಕೊನೆ ಪಕ್ಷ ಅವಳ ಹೆಸರು ಕೂಡ ಏನು ಎಂದು ತಿಳಿದುಕೊಳ್ಳಲು ಕುತೂಹಲ ಕೂಡ ಅವನಿಗಿರಲಿಲ್ಲ. ಜೊತೆಗೆ ಕುಳಿತು ಊಟ ಮಾಡುವಾಗಲೂ ಅವಳು ಅವನ ಮುಖವನ್ನು ನೋಡಲ್ಲ. ತನ್ನ ಪಾಡಿಗೆ ತಾನು ಮೊಬೈಲ್ ಹಿಡಿದು ಊಟ ಮಾಡ್ತಿದ್ದ. ಅವಳ ಜೊತೆಗೆ ಕುಳಿತ ಅವಳ ಗೆಳತಿಯರು, ನೋಡೆ ಅರು, ನಿನ್ನ ಹುಡುಗ ನೋಡೋಕೆ ಒಳ್ಳೆ ರೌಡಿ ಹಾಗೆ ಇದ್ರೂ ಏನೋ ಸೂಪರ್ ಆಗಿದ್ದಾರೆ ಎಂದು ಅವಳ ಭುಜಕ್ಕೆ ಹೊತ್ತಲು, ಅವರ ಮಾತಿಗೆ ನಾಚಿಕೆಯಾಗಿ ಪ್ಲೀಸ್ ಸುಮ್ಮನೆ ಇರೆ ಎಂದು ಅವನ ಮುಖವನ್ನು ನೋಡಲು, ಅವರ ಮಾತುಗಳನ್ನು ಇವನ ಕಿವಿಯ ಮೇಲೆ ಬಿದ್ದು ಅವಳನ್ನು ಸುಡುವಂತೆ ನೋಡಲು ಹೆದರಿದ ಆರೋಹಿ ಸುಮ್ಮನೆ ತಲೆ ತಗ್ಗಿಸಿ ಕುಳಿತಳು. ಅಯ್ಯೋ, ಇವರೇನು ಹೀಗೆ ಕಣ್ಣಲ್ಲೇ ಎದುರಿಸ್ತಾರೆ? ಇವರು ನೋಡಲು ಮಾತ್ರ ರೌಡಿಯಲ್ಲ, ನಿಜವಾಗಿಯೂ ರೌಡಿ ಅನಿಸುತ್ತೆ. ಇವರ ಜೊತೆಗೆ ನನ್ನ ಮುಂದಿನ ಜೀವನ ಹೇಗಪ್ಪ ಎಂದು ಮತ್ತಷ್ಟು ಹಿಗ್ಗಲಾಯಿತು. ಅವನ ನೋಟಕ್ಕೆ ಹೆದರಿದ ಹುಡುಗಿಯ ಗಂಟಲಿನಿಂದ ಒಂದು ತುತ್ತು ಕೂಡ ಕೆಳಗಿಳಿಯದಾಗಿತು. ಅರ್ಜುನ್ ತನ್ನ ಪಾಡಿಗೆ ತಾನು ಊಟ ಮುಗಿಸಿ ಅವಳ ಕಡೆಗೆ ತಿರುಗಿಯೂ ನೋಡದೆ ಹಾಗೆ ಎದ್ದು ಹೋದವನು ನೋಡಿದ ಆರೋಹಿ ಕಂಗಳು. ಮದುವೆ ಎಂದರೆ, ಆಗುವ ಗಂಡ ಎಂದರೆ, ತಾನು ಕಾಡುತ್ತಿದ್ದ ಕನಸು ಎಲ್ಲವನ್ನು ನೆನೆದು ಅವಳು ಕಂಗಳು ಅನಾಯಾಸವಾಗಿ ತುಂಬಿ ಬಂತು. ನಂತರ ಎಚ್ಚೆತ್ತುಕೊಂಡ ಆರೋಹಿ ಯಾರಿಗೂ ಕಾಣದಂತೆ ತನ್ನ ಕಣ್ಗಳು ಒರೆಸಿಕೊಂಡು ಏನೂ ಕೂಡ ತಿನ್ನದೆ ಹಾಗೆ ಮೇಲೆದ್ಲು. ಏನಾಯ್ತು ಅರು, ಯಾಕೆ ಊಟ ಮಾಡದೆ ಹಾಗೆ ಎದ್ದೆ? ಯಾಕೋ ಹಸಿವಿಲ್ಲ ಕಣೆ, ಅದಕ್ಕೆ ಎಂದು ಸುಮ್ಮನೆ ನಿಂತಳು. ಹೌದಮ್ಮ, ಈಗ ನಿನಗೆ ಹಸಿವು ಎಲ್ಲಾಗುತ್ತೆ? ನಿನ್ನ ರೌಡಿ ಗಂಡನಿದೆ ಚಿಂತೆ ಆಗಿರುತ್ತೆ ಬಿಡು ಎಂದು ನಕ್ಕರು. ಅವರ ಮಾತಿಗೆ ಆರೋಹಿ ಮುಖದಲ್ಲಿ ಕೃತಕ ಮಂದಹಾಸ ಮೂಡಿತು. ಅರು, ಅಲ್ಲಿ ಎಲ್ಲ ಹೊರಗೆ ನಿನಗೋಸ್ಕರ ಕಾಯ್ತಾ ಇದ್ದಾರೆ, ಬಾ ಹೋಗೋಣ ಎಂದು ಆರೋಹಿ ತಾಯಿ ರಾಧಾ ಅವಳನ್ನು ಕರ್ಕೊಂಡು ಬಂದರು. ಹೆಣ್ಣು ಬೀಳ್ಕೊಡುವ ಸಮಯದಲ್ಲಿ ತನ್ನ ಮನೆಯವರನ್ನು ಬಿಟ್ಟು ಹೋಗುವುದು ನೆನೆದು ಆರೋಹಿ ಕಣ್ಗಳು ತುಂಬಿ ಬಂತು. ಕಾರನ್ನು ಹತ್ತಿ ಕುಳಿತ ಅರ್ಜುನ್ ಕಡೆಗೆ ನೋಡಲು ಅವನು ತನಗೂ ಇದಕ್ಕೂ ಸಂಬಂಧವಿಲ್ಲ ಎಂದು ಮೊಬೈಲ್ ಹಿಡಿದು ಕುಳಿತಿದ್ದ. ಅವನ ಈ ವರ್ತನೆ ಆರೋಹಿ ಮನದಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿಸಿತು. ಕಿಟಕಿ ಕಡೆಗೆ ಮುಖ ಮಾಡಿ ತಂಗಾಳಿಗೆ ಮುಖ ಒಡ್ಡಿ ಕುಳಿತವಳ ಮನವು ತನ್ನ ಮುಂದಿನ ಜೀವನ ಹೇಗಪ್ಪ ಎಂದು ಚಿಂತಿಸುವಂತೆ ಆಗಿತ್ತು. ಹೀಗೆ ಸಾಗುತ್ತಿದ್ದ ಅವಳ ಯೋಚನಾ ಲೆಹರಿಯಿಂದ ಹೊರಗೆ ಬಂದಿದ್ದು ಅರ್ಜುನ್, ಹೇಮಾ. ಎದುರು ಕಾರು ಬಂದು ನಿಂತಾಗ ಕಾರಿನಿಂದ ಇಳಿದ 2 ಜೋಡಿಗಳು ಮನೆಯ ಮುಂದೆ ನಿಂತರು. ಇದೆಲ್ಲ ಯಾವಾಗ ಮುಗಿದು ಮನೆಗೆ ತಲುಪಿದ್ರೆ ಸಾಕು ಎನ್ನುತ್ತಿದ್ದ ಅರ್ಜುನ್ ಕಾರಿನಿಂದ ಇಳಿದು ಆರೋಹಿ ಕಡೆಗೆ ತಿರುಗಿಯೂ ನೋಡದೆ ಒಳಗೆ ಹೋಗಲು ಹೋದವನನ್ನು ತಡೆದು ನಿಲ್ಲಿಸಿದ್ದು ಅವನ ತಾಯಿ ಹೇಮಾ. ಅವರ ಧ್ವನಿ, ಇದೇನಿದು ಅಜ್ಜು, ಹೀಗೆ ಒಳಗೆ ನುಗ್ತಾ ಇದೆಯಾ? ಹೋಗು, ಆರೋಹಿ ಜೊತೆಗೆ ನಿಲ್ಲು. ಅಮ್ಮ ಎಂದು ಅವರ ಮುಖವನ್ನು ನೋಡಲು, ನಿನ್ನ ಅಮ್ಮನೇ ಹೇಳ್ತಾ ಇದ್ದೀನಿ, ಹೋಗಿ ಆರೋಹಿ ಜೊತೆಗೆ ನಿಲ್ಲು ಎಂದರು. ಮೊದಲು ಹೇಮಾ ಅವರ ಅರ್ಜುನ್ ಮತ್ತು ಆರೋಹಿ ಅವರಿಗೆ ಆರತಿ ಬೆಳಗಿ ಸೇರ್ ಒದ್ದಿಸಿ ಒಳಗೆ ಕರ್ಕೊಂಡು, ನಂತರ ಆಶ್ರಯ್ ಮತ್ತು ನಿತ್ಯಾಳಿಗೆ ಆರತಿ ಬೆಳಗಿ ಒಳಗೆ ಕರ್ಕೊಂಡು ಬಂದರು. ನಿತ್ಯ ಮತ್ತು ಆರೋಹಿ ಅವರಿಗೆ ದೇವರಿಗೆ ಪೂಜೆ ಮಾಡಿ ನಿತ್ಯ ತನ್ನ ಲಗೇಜ್ ಇಟ್ಟಿದ್ದ ರೂಮಿಗೆ ನಡೆದರೆ, ಆರೋಹಿ ಮೊದಲ ಬಾರಿಗೆ ಅಷ್ಟು ದೊಡ್ಡ ಮನೆಯಲ್ಲಿ ತಾನು ಎಲ್ಲಿಗೆ ಹೋಗಬೇಕು ಎಂದು ತಿಳಿಯದೆ ಅಡಿಗೆ ಮನೆಯಲ್ಲೇ ಇದ್ದ ಹೇಮಾ ಅವರ ಬಳಿಗೆ ಬಂದಳು. ಅರೆ ಆರು, ನೀನು ಯಾಕಮ್ಮ ಇಲ್ಲಿಗೆ ಬರೋಕ್ಕೆ ಹೋದೆ? ಹೋಗು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದರು. ಅದು ಅಮ್ಮ, ಎಲ್ಲಿಗೆ ಹೋಗಬೇಕು ಎಂದು ನನಗೆ ಗೊತ್ತಾಗಲಿಲ್ಲ, ಅದಕ್ಕೆ ತಲೆ ತಗ್ಗಿಸಿ ಸುಮ್ಮನೆ ನಿಂತಳು. ಛೇ, ಅಜ್ಜುಗೆ
ಎಷ್ಟು ಹೇಳಿದ್ರು ಅಷ್ಟೇ. ಪಾಪ ಈ ಹುಡುಗಿ ಗೆಸ್ಟ್ ರೂಮ್ ತೋರಿಸಿದ್ದಾರೆ, ಆಗ್ತಾ ಇರಲಿಲ್ವಾ ಎಂದು ಮನದಲ್ಲೇ ತಮ್ಮ ಮಗನಿಗೆ ಬೈದ್ಕೊಂಡು, ಸಾರಿ ಪುಟ್ಟ, ಅವನು ಸ್ವಲ್ಪ ಹಾಗೆ, ಸ್ವಲ್ಪ ಕೋಪಿಷ್ಟ, ಆದರೆ ಕೆಟ್ಟವನಲ್ಲ, ಮಗುವಿನ ಮನಸ್ಸು, ನೀನು ಏನೂ ಯೋಚನೆ ಮಾಡಬೇಡ ಕಂದ ಎಂದು ಅವಳ ತಲೆ ಸವರುತ್ತಾ ಹೇಳಿದ್ರು. ಇಷ್ಟರವರೆಗೆ ತಡೆದುಕೊಂಡ ದುಃಖ ಮತ್ತಷ್ಟು ಹೆಚ್ಚಾಗಿ ಅವರನ್ನು ಗಟ್ಟಿಯಾಗಿ ಅಪ್ಕೊಂಡ್ಲು. ನಿಧಾನವಾಗಿ ಬಿಕ್ಕಳಿಸಿದ್ಲು. ಒಂದು ಕ್ಷಣ ಹೇಮಾ ಅವರಿಗೆ ಅಂತಕವಾಯಿತು. ಅವಳ ಬೆನ್ನು ನೆವರಿಸುತ್ತಾ, ಏನಾಯ್ತು ಅರು, ಅಜ್ಜು ಏನಾದರೂ ಅನ್ನ ಮಗಳೇ ಎಂದು ಅವಳ ಮುಖವನ್ನು ನೋಡಲು ಸ್ವಲ್ಪ ಮಟ್ಟಿಗೆ ಸಮಾಧಾನಗೊಂಡು ಆರೋಹಿ ಇಲ್ಲ ಎಂದು ತಲೆ ಆಡಿಸಿ ತಲೆ ತಗ್ಗಿಸಿ ನಿಂತಳು. ಅವಳ ಮುಖವನ್ನು ಬೊಗೆಸೆಯಲ್ಲಿ ಹಿಡಿದು ಅವಳ ಕಣ್ಣೀರನ್ನು ಒರೆಸಿ, ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದಕ್ಕೆ ಬೇಜಾರ ಎಂದರು. ಅವಳ ಮುಖವನ್ನು ನೋಡುತ್ತಾ ಹೌದು ಎಂದು ತಲೆ ಆಡಿಸಿ ಸುಮ್ಮನೆ ನಿಂತವಳನ್ನು ಕಂಡು ನಿಟ್ಟಿಸಿರು ಬಿಟ್ರು ಹೇಮಾ. ಅವಳ ಕೈ ಹಿಡಿದು ಗೆಸ್ಟ್ ರೂಮಿನತ್ತ ಕರ್ಕೊಂಡು ಬಂದರು. ಮೊಬೈಲ್ ಹಿಡಿದು ಹೇಮಾ ಅವರ ಬಳಿಗೆ ಮಾತನಾಡಲು ಅರ್ಜುನ್ ಮೇಲೆ ನಿಂತು, ಹೇಮಾ ಎಲ್ಲಿ ಇದ್ದಾರೆ ಎಂದು ಕೆಳಗೆ ನೋಡಿದವನಿಗೆ ಆರೋಹಿ ತನ್ನ ತಾಯಿ ಅಪ್ಪಿ ಅಳುವುದು ಕಂಡು, ಬಂದು ಇನ್ನೂ ಅರ್ಧ ಗಂಟೆ ಕೂಡ ಆಗಿಲ್ಲ, ಎಷ್ಟು ನಾಟಕ ಮಾಡ್ತಿದ್ದಾಳೆ. ಇತ್ತ ರೂಮಿಗೆ ಕರ್ಕೊಂಡು ಬಂದ ಹೇಮಾ ಅವರು ಅವಳಿಗೆ ಮೈ ಮೇಲೆ ಹಾಕಿದ್ದ ಒಡವೆ ತೆಗೆಯಲು ಸಹಾಯ ಮಾಡಿ, ನಿತ್ಯ ಆರು ಇಬ್ಬರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ರಾತ್ರಿ ನೀವು ಇಬ್ಬರು ಮೊದಲ ದಿನನಾದರೂ ಸಿಹಿ ಮಾಡಬೇಕು ಎಂದರು. ಆರೋಹಿ ಸರಿಯಮ್ಮ ಎಂದು ತಲೆ ಆಡಿಸಲು, ಆದರೆ ಅಡಿಗೆ ಗಂಧ ಗಾಳಿ ತಿಳಿಯದ ನಿತ್ಯಾಳಿಗೆ ಚಿಂತೆಯಾಯಿತು. ಅವರು ರೂಮಿನಿಂದ ಹೊರಗಡೆ ಹೋದ ನಂತರ ಬಟ್ಟೆ ಹಿಡಿದು ಬಾತ್ರೂಮ್ಗೆ ಹೋಗಲು ನಿಂತ ಆರೋಹಿಗೆ ನಿಲ್ಲು ಎಂದು ನಿತ್ಯಾಳ ಧ್ವನಿ ತಡೆಯಿತು. ತಲೆ ಎತ್ತಿ ಅವಳ ಮುಖವನ್ನು ನೋಡಲು, ಹಲೋ ಆರೋಹಿ, ಮೇಡಮ್ ಸ್ವಲ್ಪ ಹೊತ್ತು ಇರಿ, ನಾನು ಮೊದಲು ಹೋಗಿ ಬರ್ತೀನಿ ಎಂದು ದುರಹಂಕಾರದಿಂದ ಹೇಳಿದ್ಲು. ಅವಳ ಮಾತುಗಳಲ್ಲಿದ್ದ ವ್ಯಂಗ್ಯ ಅರಿವಾಗಿ ಹಾಗೆ ಸುಮ್ಮನೆ ನಿಂತಳು. ಅವಳ ಬಳಿಗೆ ಬಂದ ನಿತ್ಯ, ಏನು, ಯಾಕೆ ಹಾಗೆ ನೋಡ್ತಾ ಇದೆಯಾ? ಏನು ತಾವು ಹಿರಿ ಸೊಸೆ ಅಂತ ನಿನಗೆ ಮರ್ಯಾದೆ ಕೊಟ್ಟು ಮಾತನಾಡಿಸ್ಬೇಕಾ? ಅದೆಲ್ಲ ನಿನ್ನ ಕನಸಿನಲ್ಲಿ ಕೂಡ ಯೋಚಿಸ್ಬೇಡ. ಎಷ್ಟೇ ಆದರೂ ನೀನು ಕೇವಲ ಸ್ಕೂಲ್ ಮಾಸ್ಟರ್ ಮಗಳು. ನನ್ನ ಲೆವೆಲ್ ಏನು ಅಂತ ತಿಳ್ಕೊಂಡು ಇಲ್ಲಿ ಹಿರಿ ಸೊಸೆ ಎಂದು ಬಾಲ ಬಿಚ್ಚಿದ್ರೆ ನಿನ್ನನ್ನು ಮನೆಯವರನ್ನು ಗಂಟು ಮೂಟೆ ಕಟ್ಟಿ ನೀರು ನೆರಳು ಇಲ್ಲದ ಜಾಗದಲ್ಲಿ ಎತ್ತಂಗಡಿ ಮಾಡಿಸ್ಬೇಕಾಗತ್ತೆ, ಹುಷಾರ್ ಎಂದು ತನ್ನ ಬಟ್ಟೆ ಹಿಡಿದು ಬಾತ್ರೂಮ್ ಹೊಕ್ಕಳು. ನಿತ್ಯಾಳ ಈ ವರ್ತನೆ ಆರೋಹಿ ಮನದಲ್ಲಿ ಮತ್ತಷ್ಟು ಚಿಂತೆಯಾಯಿತು. ಫ್ರೆಶ್ ಆಗಿ ಹೊರಗೆ ಬಂದವಳೆ ಹಾಗೇ ನಿಂತಿದ್ದ ಆರೋಹಿ ಮುಖದ ಮೇಲೆ ಒದ್ದೆ ಟವೆಲ್ ಎಸೆದು, ಸಾಕು ಕನ್ಸ್ಕೊಂಡಿದ್ದು, ಹೋಗಿ ಫ್ರೆಶ್ ಆಗು ಎಂದು ಸೀದಾ ಹೋಗಿ ಬೆಡ್ ಮೇಲೆ ಬಿದ್ಲು. ಆರೋಹಿ ಫ್ರೆಶ್ ಆಗಿ ಹೊರಗೆ ಬಂದಾಗ ನಿತ್ಯ ನಿದ್ದೆಗೆ ಜಾರಿದ್ಲು. ಒದ್ದೆ ಟವೆಲ್ ತೆಗೆದುಕೊಂಡು ಬಾಲ್ಕನಿಯಲ್ಲಿ ಒಣಗಿಸಲು ಹಾಕಿ ರೂಮಿನೊಳಗೆ ಕೂರಲು ಮನಸ್ಸಾಗದೆ ಹೊರಗೆ ಬಂದ್ಲು. ಅವಳನ್ನು ಕಂಡು ಹೇಮಾ ಅವರು, ಅರುಪುಟ ಇಷ್ಟು ಬೇಗ ಯಾಕೆದ್ದೆ, ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಿತ್ತು ಎಂದರು. ಇಲ್ಲ ಅಮ್ಮ, ಅದು ನನಗೆ ಯಾಕೋ ನಿದ್ದೆ ಬರಲಿಲ್ಲ. ಅಮ್ಮ, ನಾನು ನಿಮಗೆ ಏನಾದರೂ ಹೆಲ್ಪ್ ಮಾಡಲಾ ಎಂದು ಅಡಿಗೆ ಮನೆಗೆ ಬಂದ್ಲು. ಅಯ್ಯೋ ಪುಟ್ಟ, ನಾನು ಅಡಿಗೆ ಮನೆಗೆ ಏನಾದರೂ ಮಾಡಲು ಹೋದರೆ ನಿನ್ನ ಕೋಪಿಷ್ಟ ಗಂಡ ನೋಡಿದ್ರೆ ಆಕಾಶ ಭೂಮಿ ಒಂದು ಮಾಡ್ತಾನೆ. ಮನೆಯಲ್ಲಿ ಕೆಲಸದವರು ಇರೋದು ಯಾಕೆ, ಸುಮ್ಮನೆ ಒಂದು ಕಡೆ ಕುಳಿತುಕೊಳ್ಳಿ ಅಂತ. ನಾನು ಎಷ್ಟು ಅಂತ ಕುಳಿತುಕೊಳ್ಳೋದು, ನೀನೇ ಹೇಳು ಪುಟ್ಟ ಎಂದು ಆರೋಹಿ ಮುಖವನ್ನು ನೋಡುತ್ತಿದ್ದರು. ಅವರು ಹೇಳೋದು ಸರಿ ಇದೆ ಅಮ್ಮ, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಅವರು ಹಾಗೆ ಹೇಳ್ತಾ ಇರೋದು. ನಿಮಗೆ ಕುಳಿತುಕೊಂಡು ಬೇಜಾರಾದರೆ ಹೊರಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಎಂದು ಹೇಮಾ ಅವರ ಮುಖವನ್ನು ನೋಡ್ತಾ ಹೇಳಿದ್ಲು. ಸರಿ ಹೋಯ್ತು, ಗಂಡ ಹೆಂಡತಿ ಇಬ್ಬರು ಸರಿ, ನೀವು ಹೇಳಿದಂತೆ ಆಗಲಿ. ಆದರೆ ನೀವಿಬ್ಬರು ಸೇರಿ ನನಗೆ 1 ವರ್ಷದೊಳಗೆ ನನ್ನ ಮೊಮ್ಮಗುವನ್ನು ಎತ್ಕೊಡಿ ಸಾಕು. ನಾನು ಯಾವುದೇ ಕೆಲಸ ಮಾಡದೆ ಆ ಮಗುವಿನ ಜೊತೆಗೆ ಆಡ್ಕೊಂಡು ಇದ್ಬಿಡ್ತೀನಿ ಎಂದು ನಕ್ಕರು. ಆರೋಹಿ ಮಗುವು ನಾಚಿಕೆಯಿಂದ ಕೆಂಪಾಗಿತ್ತು. ಅಮ್ಮ ಎಂದು ನಾಚಿಕೆಯಿಂದ ಅವರ ಹೆಗಲಿಗೆ ಹೊರಗಿದ್ಲು. ಸರಿ ಸರಿ, ಈಗ ನೀನು ಹೋಗಿ ಏನಾದರೂ ಸಿಹಿ ಮಾಡು, ನಾನು ಹೋಗಿ ನಿತ್ಯ ಏನು ಮಾಡ್ತಿದ್ದಾಳೆ ನೋಡ್ಕೊಂಡು ಬರ್ತೀನಿ ಎಂದು ನಗುತ್ತಾ ಗೆಸ್ಟ್ ರೂಮಿನತ್ತ ನಡೆದರು. ತುಂಬ ವರ್ಷಗಳಿಂದ ಅವರ ಮನೆಯಲ್ಲಿ ಅಡಿಗೆ ಮಾಡುತ್ತಿದ್ದ ಆಶಾ ಅವರು ಅವಳನ್ನು ಕಂಡು, ಆರೋಹಿ ಮೇಡಮ್ ನಿಮ್ಗೇನಾದರೂ ಹೆಲ್ಪ್ ಮಾಡಲಾ ಎಂದು ಅವಳ ಮುಖವನ್ನು ನೋಡುತ್ತಿದ್ರು.
ಅಯ್ಯೋ ಅಮ್ಮ, ನೀವು ನನ್ನ ತಾಯಿ ಸಮಾನರು. ನೀವು ನನ್ನ ಮೇಡಮ್ ಅನ್ನೋದು ಬೇಡ, ಅರು ಅಂದರೆ ಸಾಕು ಎಂದ್ಲು. ನಮ್ಮ ಅಜ್ಜಿಗೆ ಸರಿಯಾದ ಉಡುಗೆಯನ್ನೇ ನಮ್ಮ ಅಮ್ಮ ಅವರು ಹುಡುಕಿದ್ದಾರೆ ಎಂದ್ಲು. ನಗುತ್ತಾ ಅವಳ ತಲೆ ಸವರಿದ್ರು. ಅಮ್ಮ, ನಾನು ಕ್ಯಾರೆಟ್ ಹಲ್ವಾ ಮಾಡ್ತೀನಿ. ನೀವು ಸುಮ್ಮನೆ ಇಲ್ಲಿ ಕುಳಿತು ನನ್ನ ಜೊತೆಗೆ ಮಾತನಾಡು ಸಾಕು ಅಮ್ಮ ಎಂದು ಅವರನ್ನು ಕೂರಿಸಿ ಕ್ಯಾರೆಟ್ ತೆಗೆದುಕೊಂಡು ಮೊದಲು ಚೆನ್ನಾಗಿ ತೊಳೆದು ಅಡಿಗೆಯಲ್ಲಿ ಚೆನ್ನಾಗಿ ಪಳಗಿದ್ದ ಆರೋಹಿ ಚಕ ಅಂತ ಹಲ್ವಾ ಮಾಡಿ ಮುಗಿಸಿದ್ಲು. ಆಶಾ ಅವರೊಂದಿಗೆ ನಗುತ್ತಾ ಎಲ್ಲ ಅಡಿಗೆ ತಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಲು ಸಹಾಯ ಮಾಡಿದ್ಲು. ಇತ್ತ ಗಂಟೆ 8 ನಿತ್ಯಾಳಿಗೆ ಎಚ್ಚರವಿಲ್ಲ. ಹೇಮಾ ಅವರು ಬಂದು ನಿತ್ಯ ಎಂದು ಎಬ್ಬಿಸಿದ್ರು. ತಡಬಡಿಸಿ ಎದ್ದ ನಿತ್ಯ, ಅತ್ತೆ, ಅದು ಸಾರಿ, ತುಂಬ ನಿದ್ದೆ ಬಂತು ಎಂದು ಪೆಚ್ಚಾಗಿ ಹೇಮಾ ಅವರ ಮುಖವನ್ನು ನೋಡುತ್ತಾ ಹೇಳಿದ್ಲು. ಊಟ ಮಾಡಿ ಮಲಗುವಂತೆ, ಮುಖ ತೊಳೆದು ಬಾ ಹೊರಗೆ. ಇವತ್ತು ಅರು ಸಿಹಿ ಮಾಡಿದ್ದಾಳೆ, ನೀನು ಬೆಳಗ್ಗೆ ಮಾಡುವಂತೆ ಎಂದರು. ಸದ್ಯ ಬೀಸುವ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಎನ್ನುವಂತಿತ್ತು. ಸರಿ, ಮುಖ ತೊಳೆದು ಬೇಗ ಬಾ, ನಾನು ಹೋಗ್ತೀನಿ ಎಂದು ಹೊರಗೆ ಬಂದರು. ಹೇಮಾ ಅವರು ಅಡಿಗೆ ಮನೆಗೆ ಬಂದಾಗ, ಏನು ಅರು, ಏನು ಸಿಹಿ ಮಾಡಿದೀಯಾ? ಅಡಿಗೆ ಮನೆ ಘಮ ಘಮ ಅಂತಿದೆ ಎಂದು ಅವಳು ಮಾಡಿದ ಸ್ವೀಟ್ ನೋಡಲು, ಅರೆ ಪುಟ್ಟ, ನಮ್ಮ ಅಜ್ಜು ಫೇವ್ರೆಟ್ ಕ್ಯಾರೆಟ್ ಹಲ್ವಾ ಮಾಡಿದೀಯಾ? ನಾನೇ ಹೇಳೋಣ ಅಂದ್ಕೊಂಡೆ, ಆದರೆ ನಿನಗೆ ಬರುತ್ತೋ ಇಲ್ವೋ ಎಂದು ಸುಮ್ಮನಾದೆ ಎಂದರು. ಹೇಮಾ ಅವರು ಅರ್ಜುನ್ ಮತ್ತು ಆಶ್ರಯನನ್ನು ಊಟಕ್ಕೆ ಕರೆಯಲು ಆಶಾ ಅವರಿಗೆ ತಿಳಿಸಿ ತಾವು ಕೂಡ ಆರೋಹಿ ಜೊತೆಗೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತರು. ನಿತ್ಯ ಮತ್ತು ಆಶ್ರಯ್ ಡೈನಿಂಗ್ ಟೇಬಲ್ ಮೇಲೆ ಬಂದವರು. ನಿತ್ಯ ಆರೋಹಿ ಮುಖವನ್ನು ಕಂಡು ಮುಖ ತಿರುಗಿಸಿ ಕುಳಿತಳು. ಆಶ್ರಯ್, ಅಮ್ಮ, ಏನು ಸ್ವೀಟ್ ಮಾಡಿದ್ದೀರಾ? ಘಮ ಘಮ ಅಂತಿದೆ. ನನಗಂತೂ ತುಂಬ ಹಸಿವಾಗ್ತಿದೆ ಅಣ್ಣ, ಬೇಗ ಬಾರೋ ಎಂದು ಕೂಗಿದ್ರು. ಅರ್ಜುನ್ ಮುಗುಳ್ನಗುತ್ತಾ ಕೆಳಗೆ ಇಳಿದು ಬಂದವನು ಹೇಮಾ ಅವರ ಬಳಿ ಕುಳಿತನು. ಆರೋಹಿ ಎಲ್ಲರಿಗೂ ಊಟ ಬಡಿಸಿ ಎಲ್ಲರಿಗೂ ಬೌಲ್ನಲ್ಲಿ ಹಲ್ವಾ ಹಾಕಿ ಕೊಟ್ಲು. ಅವಳ ಕೈಯಿಂದ ಹೇಳ್ಕೊಂಡ ಆಶ್ರಯ್, ವಾವ್, ಅತ್ತಿಗೆ ಹಲ್ವಾನಾ ಎಂದು ಬಾಯಿ ತುಂಬ ತುಂಬಿಕೊಂಡು ತಿನ್ನಲು ಆರೋಹಿ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಆಶು, ನಿಧಾನವಾಗಿ ತಿನ್ನು, ಯಾಕಿಷ್ಟು ಅವಸರ ನಿಂಗೆ ಎಂದು ಹೇಮಾ ಅವರು ಗದರಿಸಿದ್ರು. ಅಯ್ಯೋ ಅಮ್ಮ, ಈ ಅಣ್ಣ ಕ್ಯಾರೆಟ್ ಹಲ್ವಾ ಮಾಡಿದ್ರೆ ನಮ್ಗೆ ಎಲ್ಲಿ ಉಳಿಸ್ತಾನೆ? ಎಲ್ಲ ಅವನೇ ಬಡಿದು ಬಾಯಿಗೆ ಹಾಕ್ಕೊಳ್ತಾನೆ. ಅದಕ್ಕೆ ಸಿಕ್ಕಿದ್ದೇ ಚಾನ್ಸ್ ಎಂದು ತಿಂತಾ ಇರೋದು ಎಂದ. ಅತ್ತಿಗೆ ಇನ್ನೂ ಸ್ವಲ್ಪ ಹಾಕ್ತೀರಾ ಎಂದು ಆರೋಹಿ ಮುಖವನ್ನು ನೋಡುತ್ತಾ ಅವಳು ನಗುತ್ತಾ ಇನ್ನೂ ಸ್ವಲ್ಪ ಹಲ್ವಾ ತೆಗೆದುಕೊಂಡು ಅವನ ಬೌಲ್ಗೆ ಬಡಿಸಿದ್ಲು. ಆಶ್ರಯ್ ನನ್ನನ್ನು ಗದರುವಂತೆ ನೋಡಿದ ಅರ್ಜುನ್ ತಾನು ಕೂಡ ಬೌಲ್ ತೆಗೆದುಕೊಂಡು ತಿನ್ನುತ್ತಿದ್ದ. ಹೇಮಾ ಅವರು ಮೊದಲು ಮಾಡಿದ್ದಕ್ಕಿಂತ ಇಂದು ಹೆಚ್ಚು ರುಚಿಯಾಗಿ ಇದ್ದಿದ್ದರಿಂದ ಅವನು ಕೂಡ ಸ್ವಲ್ಪ ಹೆಚ್ಚಾಗಿಯೇ ತಿಂದನು. ಆಶ್ರಯ್ ಪಕ್ಕದಲ್ಲೇ ಕುಳಿತಿದ್ದ ನಿತ್ಯ, ಏನಾಗಿದೆ ಈ ಆಶುಗೆ? ಯಾವತ್ತೂ ಹಲ್ವಾ ತಿಂದೇ ಇಲ್ವಾ ಅನ್ನೋ ಹಾಗೆ ಬರ್ಗೆಟವರಾಗಿ ತಿಂತಾ ಇದ್ದಾನೆ ಎಂದು ಅವನನ್ನು ಗುರಾಯಿಸಿದ್ಲು. ಅವನಿಗೆ ಅವಳ ಯಾವುದೇ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ತನ್ನ ಪಾಡಿಗೆ ತಾನು ಹಲ್ವಾ ತಿನ್ನೋದ್ರಲ್ಲೇ ಬ್ಯುಸಿ ಇದ್ದನು. ಅಜ್ಜು, ಹಲ್ವಾ ಹೇಗಿದೆ ಎಂದು ಅವನ ಮುಖವನ್ನು ನೋಡಲು, ಅಮ್ಮ, ನೀವು ಮಾಡೋ ಹಲ್ವಾ ಯಾವಾಗಲೂ ಚೆನ್ನಾಗಿರುತ್ತದೆ, ಇವತ್ತು ಇನ್ನೂ ತುಂಬ ಚೆನ್ನಾಗಿದೆ ಎಂದು ಮತ್ತಷ್ಟು ಅವನೇ ಬಡಿಸ್ಕೊಂಡು ತಿನ್ನೋದು ಕಂಡು ಆರೋಹಿ ಮತ್ತು ಹೇಮಾ ಅವರ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ನಗುತ್ತಾ ಹೇಮಾ ಅವರು, ಅಜ್ಜು, ಇವತ್ತು ಹಲ್ವಾ ಮಾಡಿರೋದು ನಾನಲ್ಲ, ನೀನು ಹೆಂಡತಿ ಎಂದು ಅವನ ಮುಖವನ್ನು ನೋಡುತ್ತಿದ್ರು. ತಿನ್ನುತ್ತಿದ್ದ ಹಲ್ವಾ ಗಂಟಲಿನಲ್ಲಿ ಸಿಕ್ಕಾಕೊಂಡ ಅನುಭವ. ನಿಧಾನವಾಗಿ ತಲೆ ಎತ್ತಿ ಆರೋಹಿ ಮುಖವನ್ನು ನೋಡಲು ಅವಳು ಹೆದರಿಕೆಯಿಂದ ಸುಮ್ಮನೆ ತಲೆ ತಗ್ಗಿಸಿ ನಿಂತಳು. ಸುಮ್ಮನೆ ಊಟ ಮುಗಿಸು ಅರ್ಜುನ್, ಅದಕ್ಕೆ ಕ್ಯಾರೆಟ್ ಹಲ್ವಾ ಇನ್ನೂ ಸ್ವಲ್ಪ ಬೆಂದು ಇರಲಿಲ್ಲ. ಹಲ್ವಾದಲ್ಲಿ ಜಾಸ್ತಿ ಸಕ್ಕರೆ ಸುರಿದು ತುಪ್ಪನೂ ಸುರಿದು ಇಟ್ಟಿದ್ದಾರೆ ಎಂದು ಆರೋಹಿ ಮುಖವನ್ನು ನೋಡಿ ಬೌಲ್ನಲ್ಲೇ ಇದ್ದ ಎಲ್ಲ ಹಲ್ವಾ ಬಾಯಿಗೆ ಒಂದೇ ಸಲ ತುಂಬಿಕೊಂಡು ಕೈ ತೊಳೆದು ಎದ್ದು ಹೊರಗೋದನು. ಅವನ ಮಾತಿಗೆ ಹೇಮಾ ಅವರ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಅದೇ ನಿಜ ಎಂದು ನಂಬಿದ ಆರೋಹಿ ಕಣ್ಗಳು ಅವನ ಮಾತಿಗೆ ತುಂಬಿಕೊಂಡಿತು. ಅರ್ಜುನ್ ಮಾತಿನಿಂದ ನಿತ್ಯಾಳ ಮನಸ್ಸಿಗೆ ಹಾಲು ಕುಡಿದಷ್ಟು ಸಂತೋಷವಾಗಿತ್ತು. ಅವಳ ಮುಖವನ್ನು ಕಂಡು ಹೇಮಾ ಅವರು, ಅರು, ಬಾಯಿಲಿ ಕುತ್ಕೋ ಎಂದು ಅವಳ ಮುಂದೆ ತಟ್ಟೆ ಇಟ್ಟು ಅವಳಿಗೂ ಕೂಡ ಊಟಕ್ಕೆ ಬಡಿಸಿದ್ರು. ಅರು ಅವನ ಮಾತಿಗೆ ಯಾಕಿಷ್ಟು ಬೇಜಾರು ಮಾಡಿಕೊಂಡು ಅಳೋದು? ಅವನು
ಇಷ್ಟೊತ್ತು ಹೇಳಿದು ಯಾವುದೇ ಮಾತುಗಳು ನಿಜವಲ್ಲ. ಅವರ ಮಾತಿನ ಅರ್ಥ ಆಗದೆ ಹೇಮಾ ಅವರು ಮುಖವನ್ನು ನೋಡುತ್ತಾ, ಅವನಿಗೆ ನೀನು ಮಾಡಿದ ಹಲ್ವ ತುಂಬ ಇಷ್ಟ ಆಗಿದೆ. ಆದರೆ ನಿನ್ನ ಮುಂದೆ ಅದನ್ನು ತೋರಿಸ್ಕೊಳ್ಳಲು ಅವನ ಅಹಂ ಅಡ್ಡ ಬಂದಿರೋದ್ರಿಂದ ನಿನ್ನ ಮುಂದೆ ಹಾಗೆ ಹೇಳಿದ್ದು. ನೋಡು ಇಲ್ಲಿ ಚೆನ್ನಾಗಿ, ಇಲ್ಲಿ ಪೂರ್ತಿ ಹಲ್ವಾ ಖಾಲಿ ಮಾಡಿಯೇ ಅವನು ಎದ್ದು ಹೋಗಿದ್ದು. ಸುಮ್ಮನೆ ನಿನ್ನ ಕಾಡಿಸಲು ಹಾಗೆ ಹೇಳಿದ್ದು. ನಿನಗೆ ಅದು ಅರ್ಥ ಮಾಡ್ಕೊಳ್ಳಲು ಆಗದೆ ಸುಮ್ಮನೆ ಬೇಸರಗೊಂಡು ಕೊರಗಬೇಡ. ಅವರ ಮಾತಿನ ಅರ್ಥ ಆಗದೆ ಹೇಮಾ ಅವರು ಆಶಾ ಅವರನ್ನು ಬಲವಂತವಾಗಿ ಮಲಗಲು ಕಳಗಿಸಿ ತಾನೇ ಅಡಿಗೆ ಮನೆಯಲ್ಲಿದ್ದ ಪಾತ್ರೆಯನ್ನು ತೊಳೆಯಲು ನಿಂತಳು. ಅಲ್ಲಿಗೆ ನೀರು ಕುಡಿಯಲು ಬಂದ ನಿತ್ಯ, ಏನು ಆರೋಹಿ ಮೇಡಮ್, ಆಗಲೇ ಈ ಮನೆಯಲ್ಲಿ ನಿಮ್ಮ ಯೋಗ್ಯತೆ ಏನು ಅನ್ನೋದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವ ಹಾಗಿದೆ. ಹಲ್ವ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ತುಂಬ ಮೇಲ್ ಹೋಗಿದ್ದೆ. ಆದರೆ ನಿನ್ನ ಗಂಡ ನಿನ್ನನ್ನು ಸರಿಯಾಗಿ ಮೇಲಿಂದ ಕೆಳಗೆ ಒಂದೇ ಸಲ ಬೀಳಿಸ್ಬಿಟ್ರು. ಪಾಪ, ನಿನ್ಗೆ ಹೇಗಾಗಿರಬಾರ್ದಾಗಿತ್ತು ಎಂದು ವ್ಯಂಗ್ಯವಾಗಿ ನಗುತ್ತಾ ಮಲಗಲು ರೂಮಿಗೆ ತೆರಳಲು. ಆರೋಹಿ ಮೊದಲೇ ಅವಳ ಮಾತಿಗೆ ಅರಿವಿದ್ದರಿಂದ ಅವಳ ಮಾತುಗಳನ್ನು ಕಿವಿಯ ಮೇಲೆ ಹಾಕೊಳ್ಳದೆ ತನ್ನ ಪಾಡಿಗೆ ತಾನು ಎಲ್ಲ ಪಾತ್ರೆಗಳನ್ನು ತೊಳೆದು ಅಡಿಗೆ ಮನೆ ಪೂರ್ತಿ ಕ್ಲೀನ್ ಮಾಡಿ ಲೈಟ್ ಆಫ್ ಮಾಡಿ ಮಲಗಲು ರೂಮಿಗೆ ಹೋದ್ಲು. ಹೊರಗೋಗಿದ್ದ ಅರ್ಜುನ್ ಒಳಗೆ ಬರುವಾಗ ನಿತ್ಯ ಆಡುತ್ತಿದ್ದ ಮಾತುಗಳನ್ನು ಕೇಳಿ ಇದಕ್ಕೆ ಆರೋಹಿ ಹೇಗೆ ಪ್ರತಿಕ್ರಿಯೆ ನೀಡ್ತಾಳೆ ಎಂದು ಮರೆಯಲ್ಲಿ ನಿಂತು ಅವರ ಮಾತುಗಳನ್ನು ಕೇಳ್ತಿದ್ದ ಅರ್ಜುನ್ ಆರೋಹಿ ಅವಳ ಮಾತಿಗೆ ಏನೊಂದು ಪ್ರತಿಕ್ರಿಯೆ ನೀಡದೆ ತನ್ನ ಪಾಡಿಗೆ ತಾನು ಕೆಲಸ ಮುಗಿಸಿ ಮಲಗಲು ರೂಮಿಗೆ ಹೋದಾಗ ಆಚೆ ಬಂದನು. ಇದೇನಿದು, ಅವಳು ಅಷ್ಟು ಇವಳಿಗೆ ನೋವಾಗುವ ಹಾಗೆ ಮಾತನಾಡಿದ್ರು ಕೂಡ ಒಂದು ಮಾತು ಕೂಡ ತಿರುಗಿ ಮಾತನಾಡದೆ ಏನು ಆಗದಿರುವ ಹಾಗೆ ತನ್ನ ಪಾಡಿಗೆ ತಾನು ಎಲ್ಲ ಕೆಲಸ ಒಬ್ಬಳೇ ಮುಗಿಸಿ ಹೋಗ್ತಿದ್ದಾಳೆ. ಇವಳು ಈಗಲೂ ನಾಟಕ ಮಾಡ್ತಾ ಇದ್ದಾಳ ಅಥವಾ ಇವಳು ನಿಜವಾಗಿಯೂ ಇರೋದು ಹೀಗೇನಾ? ಇಲ್ಲ, ಈ ಹುಡುಗಿಯರನ್ನು ಯಾವುದೇ ಕಾರಣಕ್ಕೂ ನಂಬಾರ್ದು. ಇವರೆಲ್ಲ ನಂಬಿಕೆ ದ್ರೋಹಿಗಳು. ಕಣ್ಮುಚ್ಚಿ ಇವರನ್ನು ನಂಬಿದ್ರೆ ನಂಬಿಸಿ ಕುತ್ತಿಗೆ ಕುಯ್ದು ಬಿಡ್ತಾರೆ. ಅಷ್ಟಕ್ಕೂ ನಾನು ಯಾಕೆ ಇವಳಿಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕು? ಇವಳು ಇಷ್ಟ ಏನಾದರೂ ಮಾಡ್ಕೊಳ್ಳಿ, ನನಗೇನು ಎಂದು ತನ್ನ ಪಾಡಿಗೆ ತಾನು ಮೆಟ್ಟಲೇರಿ ತನ್ನ ರೂಮಿಗೆ ಹೋದವನು ಬಾಲ್ಕನಿಯಲ್ಲಿ ಕುಳಿತು 2-3 ಸಿಗರೇಟ್ ಸುಟ್ಟವನು ಹೋಗಿ ಬೆಡ್ ಮೇಲೆ ಉರುಳಿದನು. ಇತ್ತ ಆರೋಹಿ ರೂಮಿಗೆ ಬಂದಾಗ ನಿತ್ಯ ಬೆಡ್ ಪೂರ್ತಿ ಅವಳೇ ಮಲಗಿದ್ಲು. ಅವಳನ್ನು ಕಂಡು, ಏಯ್ ಆರೋಹಿ, ನನ್ನ ಪಕ್ಕದಲ್ಲಿ ಕೂಡ ಮಲಗೋ ಯೋಗ್ಯತೆ ನಿನಗೆ ಇಲ್ಲ, ಹೋಗಿ ಕೆಳಗೆ ಬಿತ್ಕೋ ಎಂದು ಅವಳ ಮುಖದ ಮೇಲೆ ದಿಮ್ ಎಸೆಲ್ದು. ಇನ್ನೊಂದು ಮಾತನಾಡದೆ ಆರೋಹಿ ತನ್ನ ಪಾಡಿಗೆ ತಾನು ಬಟ್ಟೆ ಹಿಡಿದು ಬಾತ್ರೂಮ್ ಹೊಕ್ಕು ಫ್ರೆಶ್ ಆಗಿ ಹೊರಗೆ ಬಂದವಳೆ ದಿಮ್ ತೆಗೆದುಕೊಂಡು ಹಾಗೆಯೇ ನೆಲದ ಮೇಲೆ ಲೈಟ್ ಆಫ್ ಮಾಡಿ ಮಲಗದ್ಲು. ಬೇಡವೆಂದರೂ ಅರ್ಜುನ್ ವರ್ತನೆ ಅವಳ ಕಣ್ಗಳು ತುಂಬುವಂತೆ ಮಾಡ್ತಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.